ನೋಡ್ರಿ ಚಿಕನ್ ತೊಳ್ಕೊಂಡು ಸೊಂಟಿ ಹಾಕಕತ್ತಾಳ ಇವಾಗ. ನೋಡ್ರಿ ಹಿಂಗೆ ರೆಡಿ ಹಾಕತ್ತಾವ. ಆಗಿರ್ತಂದೆ ಚಿಕನ್ ಹಾಕಾಕತ್ತ ನೋಡ್ರಿ. ಬರ್ರಿ ಸಾನಿ ಸ್ವಲ್ಪ ತಟ್ಟೆಗೆ ಹೋಗಿ ತಿನ್ಸಮ್ರಿ. ಹೆಂಗೈತೆ ತಿನ್ಕೊಂಡ್ ಕುಂತಾಳ. ಕಾರ್ಟೂನ್ ಹಚ್ಕೊಟ್ಟಿವಿ, ಕಾರ್ಟೂನ್ ನೋಡಕತ್ತಾಳ ಆಕಿ. ನೋಡ್ರಿ ಕಬಾಬ್ ಹಾಕಕತ್ತೀನಿ. ಇವತ್ತು ನಾವು ಚಿಕನ್ ಮಾಡಕ್ ಹೊಂತೀವಿ. ನಮ್ಮ ಮನ್ಯಾಗ ಚಿಕನ್ ಕಬಾಬ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬರ್ರಿ, ನೋಡಕತ್ತೀರಿ. ಕೊಬ್ಬರಿ ಅದೆಲ್ಲ ಕಟ್ ಮಾಡಕ್ ಹಾಕತ್ತೀನಿ. ಆ ಕಡೆ ಕಬಾಬಿಗೆ ಮಿಕ್ಸ್ ಮಾಡಕ್ ಹೊಂತಾನ. ಏನು ಅಂದಿನ ಫಸ್ಟ್ ಇದು ತೆಗಿದನ ಅಂದ ಫಸ್ಟ್. ಇಲ್ಲಿ ಕಬಾಬ್ ಮಾಡಕ ರೆಡಿ ಮಾಡ್ಕೊಂಡ್ ಹೊಂತೀವಿ. ಇದು ಇವಾಗ ಚಿಕನ್ ರೆಸಿಪಿ ತೋರಿಸ್ತೀನಿ. ಅವಾಗೇ ತೋರಿಸಿದ್ದೆ, ಮತ್ತೊಂದ್ಸತಿ ನಮ್ಮ ಮನೆಗೆ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಟೋಟಲ್ ಈ ವಿಡಿಯೋ ಕಿರಿಕ್ ಜೋಡಿ ಯೂಟ್ಯೂಬ್ ಚಾನಲ್ನಾಗ ಬರುತ್ತಿದ್ದು. ಇದ್ರ ಫುಲ್ ಏನೇನು ನಮ್ಮ ಮನ್ಯಾಗ ಏನೇನು ಯಾವ ಥರ ಚಿಕನ್ ಮಾಡ್ತೀವಿ ಅಂತ ಭಾಳ ಜನ ಕೇಳಿರಿ, ಹೆಂಗೆ ಮಾಡ್ತೀರಿ ಅಕ್ಕ ಮಾಡಿ ತೋರಿಸ್ರಿ ಅಂತ. ಈ ವಿಡಿಯೋ ಕಂಪ್ಲೀಟಾಗಿ ಬರೀ ಇದ್ರ ಬಗ್ಗೆ ಇರುತ್ತೆ. ನೋಡ್ರಿ ಏನೇನು ಆಗ್ತಾಳೆ ಅಂತ ಹೇಳಮ್ಮ. ಕೊಬ್ಬರಿ, ಟಮಟೆ, ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ ಹಾಕಿ ಹುರಿದು ಬರ್ರಿ ಪ್ರತಿಯೊಂದೆಲ್ಲ ತೋರಿಸ್ತಾಳೆ. ಇವಾಗ ಸದ್ಯಕ್ಕೆ ನಾನು ಮೊಟ್ಟೆ ಹೊಡೆದಾಕಿನಿ. ಇದ್ರಾಗ ಇದು ಮಿಕ್ಸ್ ಮಾಡ್ಬೇಕು. ಇದು ಸಪ್ರೇಟಾಗಿ ಪಲ್ಯ ಮಾಡೋಕೆ, ಇದು ಕಬಾಬ್ ಮಾತ್ರ. ಬರ್ರಿ ಬರ್ರಿ ನಾನು ಕಬಾಬಿಗೆ ಇದನ್ನೆಲ್ಲ ಕಲಿಸೀನಿ. ನೆಕ್ಸ್ಟ್ ಈ ಚಿಕನಿಗೆ ಏನೇನು ಹಾಕ್ತಾಳೆ ಗೊತ್ತಿಲ್ಲ, ಕೇಳಂಬರ್ರಿ. ಇದಕ್ಕೆ ಕಬಾಬ್ ಪೌಡ್ರ್ ಹಾಕಿವಿ, ಒಂದು ಮೊಟ್ಟೆ ಹಾಕೀನಿ, ಮತ್ತು ಶುಂಠಿ ಹಾಕೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಏನೇನೋ ಇವೆರಡಕ್ಕೆ ಹಾಕ್ತಲ್ಲಂತ. ಇದೇನು ಪುದೀನ ಅಲ್ಲ, ಇದು ಪುದೀನ, ಮೆಣಸಿನ್ಕಾಯಿ ಇದಾವ. ಸದ್ಯಕ್ಕೆ ಏನೇನು ಮಾಡ್ತಾಯಿಲ್ಲ ನೋಡ್ರಿ. ಸಾನಿ ನೋಡ್ರಿ ಇದೆಲ್ಲ ಹೆಂಗೆ ಕಸ ಎಲ್ಲ ಹೆಂಗೆ ಬೆಳೆಸ್ಯಾಳ. ಆಕೆಗೆ ತಿನ್ಕೊಂಡ್ ಕುಂತಾಳ. ಕಾರ್ಟೂನ್ ಹಚ್ಕೊಟ್ಟಿವಿ, ಕಾರ್ಟೂನ್ ನೋಡಕತ್ತಾಳ ಆಕಿ. ಬರ್ತಾಳೆ ಆದ್ರೆ ಈ ಕಡೆ ಯಾವಾಗ ಬರ್ತಾಳೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾವು ಕೆಲಸ ಮುಗಿಸ್ಕೋಬೇಕು. ಬರ್ರಿ ಇವಾಗ ಏನು ಹಂಚಿಕಿಟ್ಟಾಳ. ಇದಕ್ಕೆ ಪುದೀನ ಹಾಕಾಳ ಕಬಾಬಿಗೆ. ಪುದೀನ ಅಲ್ಲ ರೀ, ಪುದೀನ 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 ಪುದೀನ. ಈ ಗ್ಲಾಸ್ ಬರೀ ನಾವು ಶೋಗೆ ಇಟ್ಟಿವಿ, ಇದ್ರಾಗ ಕುಡಿಯೋದೇ ಇಲ್ಲ. ಆದರೆ ಈಗ ಇವಾಗ ಕುಡಿಯೋಕತ್ತಾಳ ಸದ್ಯಕ್ಕೆ. ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿತಾಳ. ಇವಂತರೂ ಅಪರೂಪ ನಾವು ಯೂಸ್ ಮಾಡೋದು. ಚಾನೇ ಕುಡಿಯೋದಿಡ್ಸಲ್ಲ. ಚಹಾ ಕುಡಿತಾಳ, ಊಟ ಮಾಡಲ್ಲ. ಅದಕ್ಕೆ ಚಹಾ ಕುಡಿಯೋದು ಬಿಡಿಸ್ಬಿಟ್ಟಿನಿ. ಸ್ವಲ್ಪ ಚಹಾ ಕುಡಿದ್ರೆ ಎನರ್ಜಿ ಬರುತ್ತೆ. ಎನರ್ಜಿ ಬರುತ್ತೆ, ಎನರ್ಜಿ. ಹಿಂಗೆ ಗೊತ್ತಿಲ್ಲ, ಚಾಪಾತಿ ಕೂಳು ತಿನ್ಬೇಕು, ಮೈಂಡ್ ಫ್ರೆಶ್ ಆಗುತ್ತೆ ಚಹಾ ಕುಡಿದ್ರೆ. ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ. ಆಕೆ ಏನು ಸರ್ಕಸ್ ಮಾಡಕತ್ತಲ್ಲ ನೋಡ್ರಿ. ಸಾನ್ವೇ ಓನ್ ಮಾಡಕತ್ತಿ ನಾನು ಬಂಗಾರಿ. ಬಂದ ಬಿಟ್ಲು ನೋಡಕ್ಕೆ, ಬಂದೆ ತಡಕಂತಾಳ. ಬರ್ರಿ ಇವನ್ನ ಮಾಡ್ತಿ. ನೋಡ್ರಿ ಚಿಕನ್ ತೊಳ್ಕೊಂಡು ಸೊಂಟಿ ಹಾಕಕತ್ತಾಳ ಇವಾಗ. ಮತ್ತೆ ಖಾರ ಉಪ್ಪು ಹಾಕ್ತಾನ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಎಷ್ಟು ಬೇಕಷ್ಟು. ಖಾರ ಪುಡಿ ನೋಡ್ರಿ ನಮ್ಮ ಮನೆಯಿಂದ. ಖಾರ ಜಾಸ್ತಿ ಇರಲ್ಲ, ನಿಮಗೆ ಬೇಕಾದಷ್ಟು ಹಾಕ್ಯಾರ. ಮತ್ತು ನಾವು ಜಾಸ್ತಿ ತಿಂತೀವಿ, ನಿಮಗೆ ಹೆಂಗ ಅಂತ ನೋಡ್ಕೊಂಡು ನೀವು. ನಾನು ಜಾಸ್ತಿ ಖಾರ ತಿನ್ನೋದು, ಸಪ್ಪಗಿದ್ರೆ ತಿನ್ನಂಗಾಗಲ್ಲ ನನಗೆ. ಎಷ್ಟೊತ್ತು ಮಾಡ್ಬೇಕು ಹಿಂಗೆ? ಕೆಂಪು ಆಗೈತಲ್ಲ.
ಖಾರ, ಅರಿಶಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಧನಿಯಾ ಪುಡಿ ಚಮಚ ಅದ ಇಷ್ಟೆಲ್ಲ ಇವಾಗ ಅದು ಹುರ್ಕೊಂಡು ರುಬ್ಬಿ ಹಾಕ್ಬೇಕು. ಇದನ್ನ ಇವಾಗ ಇದ್ರಾಗ ಹಾಕಿ ಹುರಿಬೇಕು. ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕಿ ತಗೊಂಬಂದು ಇದ್ರಾಗ ಹಾಕ್ಬೇಕು. ಪಲ್ಯ ಮಾಡ್ತೀವಲ್ಲ ಅವು ಅದ್ರಾಗ ಹಾಕಿದ್ವಿ ಅಂದ್ರೆ ಅದೊಂಥರ ಟೇಸ್ಟ್ ಹಾಕಿದ್ವು. ಅದು ನಮ್ಮ ಮನೆ ರೆಸಿಪಿ, ಮನೆ ರೆಸಿಪಿ ನಮ್ಗೆ ಗೊತ್ತಿಲ್ಲ. ನಮ್ಮ ಮಾಡ್ತಾಳ ಅದು ಬೇರೆ ರೆಸಿಪಿ. ಇದು ಸಾಕ ನೋಡಿದೆ ಸಣ್ಣಡ ಏನಾಗಲ್ಲ ಇದು. ಈ ಕಡೆ ಎಲ್ಲ ಹಸಿ ಕೊಬ್ಬರಿ ಹಾಕ್ತಾರ, ನಮ್ಮೂರಾಗೆಲ್ಲ ಒಣ ಕೊಬ್ಬರಿ ಹಾಕ್ತಾರೆ. ಒಣ ಕೊಬ್ಬರಿ ಹಾಕ್ಬೇಕು, ಚಂದ ಅದು ಟೇಸ್ಟ್ ಭಾರಿ ಬರುತ್ತೆ. ಈ ಕಡೆ ಎಲ್ಲ ಬರೀ ಹಸಿ ಕೊಬ್ಬರಿ. ಎಲ್ಲಿ ಕೊಬ್ಬರಿ ರೇಟ್ ಕಂಡಪಟ್ಟೆ ರೇಟ್ ಆಗೈತೆ ಕೊಬ್ಬರಿ ಮಾತ್ರ. ಎಷ್ಟು 400 ರೂಪಾಯಿ ಅನ್ಸುತ್ತೆ. ನೋಡ್ರಿ ಇದನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕೋ ಟೈಮಲ್ಲಿ ಸಿಗಂಬ್ರಿ. ನೋಡ್ರಿ ಹುರ್ಕೊಂಡಿವಿ, ಇವಾಗ ಮಿಕ್ಸಿಗೆ ಹಾಕ್ಬೇಕು. ಇದನ್ನ ಸ್ವಲ್ಪ ತಣ್ಣಗಾಗ್ಬೇಕು, ಬಿಸಿಗೆ ಐತಲ್ಲ ಬಿಸಿಯಾಗೈತೇನು? ಮಿಕ್ಸಿ ಸ್ವಲ್ಪ ತಣ್ಣಗಾರಿ ಕಬಾಬ್. ಇವಾಗ ಇದೇನು ಹಾಕಿದೆ ಇಲ್ಲಿ ಹಸ್ರದ್ದು? ಕೊತ್ತಂಬರಿ ಪುದೀನ ರುಬ್ಕೊಂಡು ಹಾಕಿನಿ, ಕೊಬ್ಬರಿ. ಈಗ ಮಿಕ್ಸಿಗೆ ಹಾಕಿ ಅದ್ರಾಗ ಹಾಕಿ ಸದ್ಯಕ್ಕೆ ಅದನ್ನ ಇದು ರುಬ್ಬಿಗಾಕಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಕಬಾಬಿಗೆ ಆ ಕಡೆ ಇಟ್ಟು ಬಂದ್ಬಿಡೋದು. ಚೌಳಿಕಾಯಿ ಪಲ್ಯ ಮಾಡಬೇಕು. ನಿನ್ನೆ ಚೌಳಿಕಾಯಿ ಪಲ್ಯ ಹಂಗೆ ಇತ್ತು ಮನ್ಯಾಗ, ಊಟ ಮಾಡಿ ಅಲ್ಲಿ ತೆಗೆದಿಟ್ಟು ಮಾಡ್ತಾಳ. ಬರ್ರಿ ಸಾನಿ ಏನು ಮಾಡಕತ್ತಾಳ? ಸಾನು ಲೆಕ್ಕಕ್ಕಿಲ್ಲ ನಾವು ಇವಾಗ. ಕಾಟನ್ ಗಮದಾಗ ಅದಾಳಕಿ. ಬರ್ರಿ ಇವಾಗ ಮಿಕ್ಸಿಗೆ ಹಾಕೊಂಡು ಸಾಕು ಟೈಮ್ ಹಾಕಿ ಬಂತು. ಬರ್ರಿ ಯಾಕೆ ಅದನ್ನು ಮಾಡತ್ತಿ, ನಾವು ಕಬಾಬ್ ಮಾಡ್ಕೊಂಬ ಈ ಸೈಡು. ಎಣ್ಣಿತಾ ಎಣ್ಣೆ ಹಾಂ ನೋಡಪ್ಪ ಎಷ್ಟು ಎಣ್ಣೆ. ಹಾಂ ಇಲ್ಲ ನೋಡು ಎಣ್ಣೆ ನೋಡು. ಹಾಕಿಬಿಡೋದು ಅಷ್ಟೇ. ನೀವು ಬಿಸಿ ಆದ ತಕ್ಷಣ ಬರ್ರಿ ಒಂದು ಸ್ವಲ್ಪ ಹೊತ್ತು ಬಿಸಿ ಆಗ್ಲದು. ಬಿಸಿ ಆದಮೇಲೆ ಕಬಾಬ್ ಹಾಕಂಬ್ರಿ. ಕಬಾಬ್ ಸ್ವಲ್ಪ ಹೊತ್ತು ಬಿಡ್ಬೇಕಲ್ಲ ಅದನ್ನು. ಕೊತ್ತಂಬರಿ ಮಿಕ್ಸ್ ಮಾಡಿ ಅದು ಆಮ್ಲೆಟ್ ಹಾಕಿನಕಂತ ಮಾಡಿದ್ದೆ. ಎಲ್ಲಡ ಇದು ಮಿಕ್ಸಿಗೆ ಹಾಕ್ಬಿಡ ಇದನ್ನ. ಒಗ್ಗಡ್ಡೆ ಹಾಕಿ ನಮ್ಮ ಚೌರ ಅಂತ ಏನು ಮಾಡ್ಬೇಕಂತ? ಯಾವ್ದಕ್ಕ ಕುಕ್ಕರ್ನೇ ಮಾಡ್ತಂದೆಲ್ಲ ಬೋಗಣೆ ಮಾಡುತ್ತೆ. ಹೆಂಗ ಮಾಡ ಇವಾಗ ಹಾಕ್ಯನಕತ್ತಲ್ಲ ನೋಡ್ರಿ ಮಿಕ್ಸಿಗೆ. ನಕ್ಕೆಂದ ಇದ್ರ ರುಬ್ಬಿ ಇದ್ರಾಗ ಹಾಕಿಬಿಡ್ತಾಳ. ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದಲ್ಲ. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಮತ್ತೆ ಫ್ರೈ ಮಾಡಕ್ಕೆ. ಎಣ್ಣೆ ಬಿಸಿ ಆಗೈತೆ ಹಾಕ್ಲಾ?
ನೋಡ್ರಿ ಕಬಾಬ್ ಹಾಕಕತ್ತೀನಿ. ಹುರಿಯಾಕತ್ತೈತಿ. ಈ ಕಿತ್ತಂತ ಕೆಲಸ ಮಾಡಿ ಮಿಕ್ಸ್ ಮಾಡ್ಯಾರ ನೋಡ್ರಿ. ಶಿಫ್ಟ್ ಮಾಡ್ಕೊತೀನಿ ಯಾಕಂದ್ರೆ ಈ ಪಾತ್ರೆ ಬೇಕು. ಸಾಕೇನ ಬಿಡ್ರಿ ಒಂದೇ ಸಲಕ್ಕೆ ಹಾಕ್ಬೇಕಲ್ಲ, ಇದನ್ನ ಹಸಿ ಬಸಿ ಆಗ್ರಿ. ಬರ್ರಿ ಈಕಿ ಪಾತ್ರೆ ತೊಳ್ಕೊಳಕತ್ತಾಳೆ ಇವಾಗ. ಇದ್ರಾಗ ಏನೇನು ಮಾಡ್ತೆ? ಅದೇ ಅದ್ರ ಫ್ರೈ ಮಾಡ್ತೀನಿ. ಫ್ರೈ ಮಾಡ್ತೆ? ಕುದ್ಸಾಕಿರ್ತೀನಿ. ಇದು ಪಲ್ಯ ಆಗೈತೆ ಬಿಡಪ್ಪ, ಅಮ್ಮ ಕಾಣಿಸುತ್ತಾ? ಅದ್ರ ಪಲ್ಯ ಆಗಿಲ್ಲ. ಬದ್ಲಿದ್ದು ಏನಾದ್ರು ಮಾಡ್ಬೇಕು, ಸಪ್ರೇಟ್ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ಸುತ್ತಾ. ಅದು ನಾನು ಇದರಷ್ಟು ಟೇಸ್ಟ್ ಬದ್ಲಿದ್ದು ಮಾಡ್ಕೊಂಡ್ರೆ ಸಿಗಲ್ಲ ನನಗೆ. ಹಂಗಾಗಿ ನನಗೆ ಬದ್ಲಿದ್ದು ಮಾಡಬೇಡ ಅಂತ ನಾನು ಅದಕ್ಕಿದ್ದ ಮಾಡ್ತೀನಿ, ಜಾಸ್ತಿ ಇದನ್ನ ತಿನ್ನೋದು ನಾನು. ಇವತ್ತು ಕಬಾಬ್ ಮಾಡ್ಬೇಕಂತಂದು ಇದನ್ನು ಜಾಸ್ತಿ ತಂದಿದ್ದು. 1 kg ತಂದು ನಾವು ಜಾಸ್ತಿ ತಗೊಂಡು ತರೋಕೆ ಹೋಗಲ್ಲ. 1 kg ಮಟ್ಟ ತರೋಕೆ ಹೋಗಲ್ಲ ಚಿಕನ. ತಂದ್ರೆ ಅರ್ಧ kg ಇಲ್ಲಾಂದ್ರೆ 200 ರೂಪಾಯಿ ತರ್ತೀನಿ ನಾನು. ಇವತ್ತು ಕಬಾಬ್ ಮಾಡ್ಬೇಕಂತ ಅಂದಕ್ಕೆ ನಾನು ಈ 1 kg ತಂದೀನಿ. ಮತ್ತು ಉಳ್ಳಾಗಡ್ಡಿ ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತ ನೋಡ್ರಿ. ಒಗ್ಗರಣೆ ಹೆಂಗೆ ಹಾಕ್ತಾರೆ ನೋಡ್ರಿ. ಕಬಾಬ್ ನೋಡ್ರಿ ಹಿಂಗೆ ರೆಡಿ ಆಕೈತವ. ಆಗಿರ್ತಂದೆ ಇವಕ್ಕೆ ಎಣ್ಣೆ ಹಾಕ್ಯಾಳ. ಇವಾಗ ಎಣ್ಣೆ ಹಾಕ್ಬಿಟ್ಟು ಅವನ್ನ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಹಾಕಿ ಫಸ್ಟ್ ಇದು ಮಾಡ್ಕೊಂತಾರ. ಹಾಂ ನಿಮ್ಮ ಮಾಯ ಕೆಲಸ. ಇದೇನು ಹೇಳ್ಬಿಟ್ಟು ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸ್ವಲ್ಪ ಹಾಕಿನಿ. ಮತ್ತು ಇದಕ್ಕೆ ಹಾಕಿದೆ. ಇದಕ್ಕೆ ಸ್ವಲ್ಪ ಹಾಕ್ಬೇಕು. ಸಣ್ಣ ಕೆಂಪಗಾಗಬೇಕಾದ್ರೆ ಫುಲ್ ರೆಡ್ ಆಗ್ಬೇಕಾ? ಹ್ಞೂ. ಆಮೇಲೆ ಚಿಕನ್ ಹಾಕ್ತದ. ಚಿಕನ್ ಹಾಕಿ ಫ್ರೈ ಮಾಡಬೇಕು. ಇವಾಗ ಡೈರೆಕ್ಟ್ ಚಿಕನ್ ಹಾಕ್ಬಿಟ್ರೆ ಫ್ರೈ ಮಾಡೋತನ ನೀರು ಹಾಕ್ಬಿಡ್ದಲ್ಲ? ಎಷ್ಟೊತ್ತನ ಹಾಕ್ಬಿಡೋದು? ಸ್ವಲ್ಪ ಚಂದ ಫ್ರೈ ಆಗ್ಬೇಕು, ಎಣ್ಣೆ ಬಿಡ್ಬೇಕಾ? ಚಿಕನ್ ಹಾಕ್ತಾಳ. ಕಬಾಬ್ ರೆಡಿ ಆಗೈತಿ. ಬರ್ರಿ ಚಿಕನ್ ಹಾಕಾಗತ್ತೆ ನೋಡ್ರಿ. ಚಿಕನ್ ಹಾಕಿ ಅದು ಎಣ್ಣೆ ಬರತನ ಬಿಟ್ಬಿಡಕನ. ನೀರೇನು ಹಾಕೋದಿಲ್ಲ. ನೀರೇನು ಹಾಕಕ್ಕೆ ಹೋಗ್ಬಿಡ್ರಿ. ಇವಾಗ ಅಷ್ಟೇ ಇದು ಬಿಟ್ಬಿಟ್ರೆ ಅದು ಆಗ್ತಿರುತ್ತೆ, ರೆಡಿ ಆಗ್ತಿರುತ್ತೆ. ಕಬಾಬ್ ರೆಡಿ ಆಗೈತಿ. ತೆಗಿಬೇಕು ಇವಾಗ. ಒಂದು ಪ್ಲೇಟ್ ತಾ. ನೆಕ್ಸ್ಟ್ ಬಿಡ್ಬೇಕು ಇವಾಗ. ಬಿಡು ಹಾಕ್ಬ ನೀನು ಕೈಯಲ್ಲಿ ಮಾಡ್ತೀನಿ. ಬರ್ರಿ ಟೇಸ್ಟ್ ಹೆಂಗೈತೆ ಅಂತ ಚೆಕ್ ಮಾಡೋಣ ಬರ್ರಿ. ಚಿಕ್ಕದ ಪೀಸ್ ತಗೊಂಡು ಮಸಾಲೆ ಎಲ್ಲ ಭಾಳ ಅಂಟ್ಕೊಂಬಿಡ ದೇವ್. ಹೂವು ಥರ ಐತೆ ಕಬಾಬ್ ಮಾತ್ರ.
ಹ್ಞೂ ಕಬಾಬಾಗ ಕಾಯ್ಬೇಕಾ? ಹ್ಞೂ ಹ್ಞೂ ಹೆಂಗೈತಿ ಇವಾಗ ಸುಡಕತೈತೆ ಬೇಸಾಯ್ತಲ್ಲ ಕಷ್ಟ ಕುದೈತಿ. ಹೋಟ್ಲಕ್ಕಿಂತ ಮಸ್ತ್ ಹೋಟ್ಲಕ್ಕಿಂತ ಭಾಳ ಐತಿ. ಖಾರ ಹಾಕ್ರಿ, ಖಾರ ಖಾರ ಹಾಕ್ಬೇಕಾಯ್ತು. ಖಾರ ಬರೀ ಸ್ವಲ್ಪ ಖಾರ ಕಮ್ಮಿ ಆಗೈತಿ, ಖಾರ ಹಾಕ್ಬೇಕು. ಎಲ್ಲೈತಿ ಮ್ಯಾಲಿಂದ ಅವೆಲ್ಲ ಮುಂದಿನ ತೆಗಿತೀವಿ. 2 ಡಬ್ಬಿ ಎಣ್ಣೆ ಡಬ್ಬಿ, ಉಪ್ಪು ಡಬ್ಬಿ ತೆಗಿ. ಇವತ್ತು ಇಟ್ಟು ಇಲ್ಲಿ ಈ ತುಪ್ಪ ತಂದಿದ್ದು, ತುಪ್ಪನ ತಿನ್ನವಳು. ಇಲ್ಲಿ ತುಪ್ಪ ನೋಡ್ರಿ, ಇದು ಜೇನುತುಪ್ಪ ಹಾಕ್ಬೇಕು. ಜೇನುತುಪ್ಪ ತಂದಿಟ್ಟಾಳ, ತಿನ್ನಲಾಗಳ ಒಟ್ಟೆ. ಹಾಕೂರಿ, ನನ್ನ ಕೈಯಲ್ಲಿ ಹಾಕಿ. ಬರ್ರಿ ಇದನ್ನ ಹಾಕಿ ಮಾಡಂತ. ಬರ್ರಿ ಸಾನಿ ಸ್ವಲ್ಪ ತಟ್ಟೆಗೆ ಹೋಗಿ ತಿನ್ಸಮ್ರಿ. ಎಷ್ಟು ತಿನ್ಸಮ್ ಸಾಕು. ಏನು ಮಾಡ್ತಾಳ ನೋಡ್ರಿ. ತಟ್ಟೆಗೆ ತಗ. ಹೆಂಗೈತಿ ಮಮ್ಮಿ ಮಾಡಿದ್ದು? ಹೆಂಗೈತಿ ಸಾನೋ? ಬಚ್ಚತ್ತ ತಗ ತಿಂತಲ್ರಿ ಯಾಕೆಲ್ಲ. ಖಾರ ಗೀರ ಬಂದಾಗೈತೇನ? ಖಾರ ಗೀರಕ್ಕೆಲ್ಲ ತಿಂತಾಳ. ಅದು ಖಾರ ಪಾರ ಹಾಕಿ ಇದಿಲ್ಲ ನೋಡ್ರಿ. ಖಾರ ಹಾಕಿನಿ ಫುಲ್ ರೆಡ್. ಇವಾಗೇನು ಇಷ್ಟನಾ? ಇದೇನು ಮಾಡಂಗಿಲ್ಲಲ್ಲ ಇವಾಗ ನೋಡ್ರಿ. ಇಷ್ಟ ಅದನ್ನ ಎಣ್ಣೆ ಬಿಡತನ ಅದನ್ನ ಅಷ್ಟೇ ಬಿಟ್ಬಿಡ್ಬೇಕು. ಜಾಸ್ತಿ ತಿರ್ಸೋಕ್ಕೂ ಹೋಗ್ಬಾರ್ದು, ಮುಚ್ಚಿಬಿಡಕ್ಕೆ ಅದ್ರ ಮೇಲೆ ಅಷ್ಟೆ. ಬರ್ರಿ ನಮ್ಮ ಕೆಲಸ ಮುಗೀತಿ ಇವಾಗ ಸದ್ಯಕ್ಕೆ. ನಮ್ಮ ಸಣ್ಣ ಜೊತೆ ಸ್ವಲ್ಪ ಆಟ ಆಡೋಣ. ನಮ್ಮ ಚಿಕನ್ ರೆಸಿಪಿ ನೋಡ್ರಲ್ಲ, ಇವತ್ತಿಂದು ಇಷ್ಟಿತ್ತು. ಇದೆಲ್ಲ ಕುದಿಬೇಕು. ನಾನು ಇಷ್ಟೆಲ್ಲ ಹಾಕಿ ಮಾಡ್ತೀವಿ ನಮ್ಮ ಮನ್ಯಾಗ. ಮತ್ತು ಚಿಕನ್ದಾಗೆ ಬೇರೆ ರೆಸಿಪಿ ಬೇಕಂದ್ರೆ ಕೇಳ್ರಿ, ಅದನ್ನು ಮಾಡ್ತೀನಿ. ಇದೆಲ್ಲ ಕುದ್ಮೇಲೆ ಸಿಗಂಬರ್ರಿ.